ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋದೇನು ಅಂದ್ರೆ, ಗಂಡನೇ ಆಗಿರಲಿ ಹೆಂಡತಿನೇ ಆಗಿರಲಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಗಂಡ ಸಿಟ್ಟಿಗೆದ್ದಾಗ ಹೆಂಡತಿ ಗಪ್ಪ ಆಗಬೇಕು, ಹೆಂಡತಿ ಸಿಟ್ಟಿಗೆದ್ದಾಗ ಗಂಡ ಗಪ್ಪ ಆಗಬೇಕು. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಅನೋನ್ಯತೆಯಿಂದ ಬದುಕಬೇಕು. ಒಬ್ರಿಗೊಬ್ಬರು ಕ್ಷಮಾ ಮನೋಭಾವನೆಯನ್ನು ಹೊಂದಬೇಕು. ದುಡ್ಡಿಗೆ ಹೆಚ್ಚು ಮಹತ್ವವನ್ನು ಕೊಡಬಾರ್ದು, ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಹೆಣ್ಮಕ್ಳಲ್ಲಿ ತಾಳ್ಮೆ ಅನ್ನೋದು ಭಾಳ ಇರಬೇಕು. ತಾಳ್ಮೆ ಇದ್ದರೆ ಸಂಸಾರ ಆಕತಿ. ಗಂಡನ ಬಗ್ಗೆ ಯಾವಾಗಲೂ ಅಭಿಮಾನ ತೋರಿಸುವಂಥ ಹೆಣ್ಮಕ್ಳು ಇರಬೇಕು. ಗಂಡನನ್ನು ಹೀಯಾಳಿಸಿ ಮಾತಾಡುವಂಥ ಹೆಣ್ಮಕ್ಳು ಇರಬಾರ್ದು. ಅದರಿಂದ ತಮ್ಮ ಮನೆತನದು ಮರ್ಯಾದೆ ಹೋಗ್ತೈತಿ, ತಮ್ಮದು ಮರ್ಯಾದೆ ಹೋಗ್ತೈತಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಅಪ್ಪಾಜಿ ಮತ್ತು ಅಮ್ಮಂದು 43ನೇ ವರ್ಷದ ಮದುವೆ ವಾರ್ಷಿಕೋತ್ಸವ. ಸ್ನೇಹಿತರೆ, ಅವರಿಬ್ಬರು ಮದುವೆಯಾಗಿ 43 ವರ್ಷ ಆಯ್ತು. ಅದ್ರದ್ದು ಸಂಭ್ರಮಾಚರಣೆ ಐತಿ. ಅದನ್ನು ಸಂಭ್ರಮಾಚರಣೆ ಯಾವ ರೀತಿ ಮಾಡ್ತಾರಂತ ಈ ವಿಡಿಯೋದ ವೀಕ್ಷಣೆ ಮಾಡಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಬರ್ರಿ ಹಂಗಾದ್ರೆ ಮದುವೆ ವಾರ್ಷಿಕೋತ್ಸವ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ವೀಕ್ಷಣೆ ಮಾಡೋಂಥ ಬರ್ರಿ ಸ್ನೇಹಿತರೆ ನೋಡೋಣ್ರಿ. ಸ್ನೇಹಿತರೆ, ಏನಪ್ಪ ಇದು ಕಿಚನ್ಗೆ ಬಂದಾನ ತನ್ಕೋಬೋದು. ಮದುವೆ ವಾರ್ಷಿಕೋತ್ಸವದ ವಿಡಿಯೋ ಅಂತಾರು ಕಿಚನ್ ಬಂದಾನಂತ. ಈ ಕಿಚನ್ ಸ್ಟುಡಿಯೋ ಒಳಗೆ ಇವತ್ತಿನ ದಿವಸ ಅಪ್ಪಾಜಿ ಅಮ್ಮಂದು ಮದುವೆ ವಾರ್ಷಿಕೋತ್ಸವ ಇದನ್ನೆಲ್ಲ ಸಂಭ್ರಮಾಚರಣೆ ಇಲ್ಲಿ ಆಚರಣೆ ಮಾಡೋನು. ಈಗ ನೋಡ್ರಿ, ಈ ರೀತಿ ಐತಿ ನಮ್ದು ಕಿಚನ್ ಸ್ಟುಡಿಯೋ ಹತ್ರ ನೀವು ವೀಕ್ಷಣೆ ಮಾಡಿರ್ತೀರಿ, ನೋಡಿರ್ತೀರಿ. ಪ್ರತಿಯೊಂದು ವಿಡಿಯೋದು ಇದ್ದೇ ಇರ್ತೈತಿ. ಈಗ ನೋಡ್ರಿ, ಕೇಕ್ ಯಾವ ರೀತಿ ಐತಿ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಅದು ಕೇಕ ಮಾರ್ಕೆಟ್ನಿಂದ ಸ್ವಿಟ್ ಮಾಡಿದ್ದೀನಿ, ಕೇಕ್ ಮಾಡ್ಸಿವ್ರಿ. ಈ ಕೇಕ್ ಏನಂತಾರ ಸ್ನೇಹಿತರೆ, ಎಗ್ಲೆಸ್ ಕೇಕ. ಪ್ರತಿಯೊಂದು ನಮ್ಮ ಬರ್ತ್ಡೇ ಇರಲಿ, ಯಾವುದೇ ನಮ್ಮ ಮನೆಯೊಳಗೆ ಫಂಕ್ಷನ್ ಇತ್ತಂದ್ರೆ ನಾವು ಎಗ್ಲೆಸ್ ಕೇಕ್ ಆರ್ಡ್ರ್ ಕೊಟ್ಟಿರ್ತೀವಿ. ಈಗ ಓಪನ್ ಮಾಡ್ತೀನಿ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ, ಎಗ್ಲೆಸ್ ಕೇಕ ಎನಿವರ್ಸರಿ ಕೇಕ್ ನೋಡಿರಿ ಸ್ನೇಹಿತರೆ. ಕೇಕ್ ಹೆಂಗೈತ ಕಮೆಂಟ್ ಮಾಡಿರಿ. ಕೇಕ್ ನೋಡಿ ಕಮೆಂಟ್ ಮಾಡಿ ಸ್ನೇಹಿತರೆ, ಹೆಂಗೈತ ನೋಡಿರಿ. ಎನಿವರ್ಸರಿ ಕೇಕ ದಿಲ್ ಆಕಾರ ಒಳಗೆ, ಹಾರ್ಟ್ ಆಕಾರ ಒಳಗೆ ಮಾಡಿಸಿವಿ ಕೇಕ. 43ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಅಪ್ಪಾಜಿ ಅಮ್ಮಂದಿರ ಸ್ನೇಹಿತರೆ. ದಾಂಪತ್ಯ ಜೀವನ 43 ವರ್ಷ ಆತ್ರಿ ಬಿಡು. ಈ ರೀತಿ ಐತಿ. ಇನ್ನು ಅಪ್ಪಾಜಿ ಮತ್ತು ಯಾರ ಬಂದ ಬಳಿಕ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡೋಣ್ರಿ ಸ್ನೇಹಿತರೆ. ಈಗ ನೋಡ್ರಿ, ದಂಪತಿಗಳು ಬರ್ತಾರೆ. ಈಗ ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಸ್ವಾಗತ ಸುಸ್ವಾಗತ ದಂಪತಿಗಳಿಗೆ. 43ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಅಪ್ಪಾಜಿ ಅಮ್ಮ. ಈಗ ನೋಡ್ರಿ, ಈಗ ಅಪ್ಪಾಜಿಯವ್ರಿಗೆ ಹೂ ಮುಡಿಸ್ತಾರೆ ನೋಡ್ರಿ. ಈಗ ಅಮ್ಮಗ ಹಾರ ಒಬ್ರಿಗೊಬ್ರು ಹಾರ ಹಾಕೋರಿ. As the chemicals they take us higher. The night's young and it's just begun. ಈಗ ನೋಡ್ರಿ, ಕೇಕ್ ಕಟಿಂಗ್ ಮಾಡ್ತಾರೆ. ಈಗ ಕೇಕ್ ಕಟಿಂಗ್ ಮಾಡ್ರಿ. ಶುಭಾಶಯ ಶುಭಾಶಯ. ಕೇಕ್ ಕಟ್ ಮಾಡ್ರಿ. ಕೇಕ ಮದುವೆಯ ಈ ಬಂದ. ಕೇಕ್ ಕಟ್ ಮಾಡ್ರಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಏಳೇಳು ಜನ್ಮದಲು ಸ್ವರ್ಗವಿಸ. ಈಗ ನೋಡ್ರಿ ಬಿಡು ಹಂಗ. ನಾಲ್ವತ್ತು 43ನೇ ವರ್ಷದ ಮದುವೆ ವಾರ್ಷಿಕದ ಹಾರ್ದಿಕ ಶುಭಾಶಯಗಳು. ಈ 43 ವರ್ಷ ನಿಮ್ದು ದಾಂಪತ್ಯ ಜೀವನ ಹೆಂಗಿತ್ತ ಸ್ವಲ್ಪ ಒಂದು 4 ಲೈನ್ ಹೇಳ್ರಿ ಇಬ್ಬರು. ಒಂದು ಮೊದಲನೇದಾಗಿ ಇವತ್ತಿನ ದಿವಸ 43ನೇ ವಾರ್ಷಿಕೋತ್ಸವ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ. ಇದಕ್ಕೆ ಎಲ್ಲರೂ ಶುಭಾಶಯಗಳನ್ನು ಕೋರಿರಲ್ಲ, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮದು 43 ವರ್ಷಗಳ ದಾಂಪತ್ಯದ ಜೀವನ. ನಾವು ಒಬ್ಬರಿಗೊಬ್ಬರು ಅರಿತುಕೊಂಡು ಜೀವನವನ್ನು ಮಾಡಿವು. 43 ವರ್ಷಗಳ ಈ ಪಯಣ ಅತ್ಯಂತ ಸುಂದರವಾಗಿರುವಂಥ ಪಯಣ. ನಾವು ಪ್ರೀತಿ ವಿಶ್ವಾಸವನ್ನು ವಿನಿಮಯ ಮಾಡಿಕೊಂಡೆವು. ಹಾಗೂ ನನಗೆ ಬಲಗೈ ಅವರು,
ಅವರಿಗೆ ಬಲಗೈ ನಾನಾಗಿ ನಾವು ಜೀವನವನ್ನು ಮಾಡಿವು. ದುಡ್ಡಿಗೆ ಹೆಚ್ಚು ಮಹತ್ವವನ್ನು ಕೊಡಲಾರದೆ ನಾವು ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು 43ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋದೇನು ಅಂದ್ರೆ, ಗಂಡನೇ ಆಗಿರಲಿ ಹೆಂಡತಿನೇ ಆಗಿರಲಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಗಂಡ ಸಿಟ್ಟಿಗೆದ್ದಾಗ ಹೆಂಡತಿ ಗಪ್ಪ ಆಗ್ಬೇಕು, ಹೆಂಡತಿ ಸಿಟ್ಟಿಗೆದ್ದಾಗ ಗಂಡ ಗಪ್ಪ ಆಗ್ಬೇಕು. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಅನೋನ್ಯತೆಯಿಂದ ಬದುಕಬೇಕು. ಒಬ್ರಿಗೊಬ್ಬರು ಕ್ಷಮಾ ಮನೋಭಾವನೆಯನ್ನು ಹೊಂದಬೇಕು. ದುಡ್ಡಿಗೆ ಹೆಚ್ಚು ಮಹತ್ವವನ್ನು ಕೊಡಬಾರದು, ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಪ್ರೀತಿ ವಿಶ್ವಾಸದ ಮುಂದೆ ಕೋಟಿ ರೂಪಾಯಿಯು ಸಹಿತ ಶೂನ್ಯವಾಗುತ್ತದೆ. ಅದರ ಸಲುವಾಗಿ ನೀವೆಲ್ಲರೂ ಪರಸ್ಪರ ಇವತ್ತಿನ ಯುವ ಜನತೆ ಗಂಡ ಹೆಂಡತಿ ಇಬ್ಬರು ಪ್ರೀತಿಯನ್ನು ವಿನಿಮಯ ಮಾಡ್ಕೋರಿ. ನಿಮ್ಮ ಜೀವನ ಸುಂದರವಾಗಿರ್ತದ, ಅತ್ಯಂತ ಅಮೂಲ್ಯವಾಗಿರುವಂಥ ಜೀವನ ಆಗ್ತದ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ನಾನು ಯುವ ಜನತೆಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಇವತ್ತಿನ ದಿವಸ ನಾನು 43 ವರ್ಷದ ವಾರ್ಷಿಕ ಶುಭ ವಿವಾಹದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದೀನಿ. ನಾವು ಬಂದ ಕಷ್ಟಗಳು ಇಷ್ಟಕ್ಕೆ ಹೇಳದೆ ಸಾಲದಂಥವು ಆಗ್ಯಾವ. ಆದರೂ ನಮ್ಮ ಹಿರಿಯರು ಅಂದ್ರೆ ನಮ್ಮ ಮಾವ ಅಂದ್ರೆ ಹೊರಗಿನವಲ್ಲ, ಅಕ್ಕನ ಗಂಡ ಅದು ಒಳಗಿನವ. ನಮ್ಮ ಬಡತನ ಕುಟುಂಬ ಇದ್ದರೂ ಕೂಡ ತುಪ್ಪ ಎಲ್ಲಿ ಬೀಳಬೇಕು, ಕಿಚಡಿಯಾಗ ಬೀಳ್ಬೇಕಂತೇಳಿ ಬಡತನ ಸ್ಥಿತಿಯಲ್ಲಿದ್ದರೂ ತನ್ನ ಮಗಳನ್ನು ಒಬ್ಬ ಕನ್ನಡ ಶಾಲೆ ಮಾಸ್ತರಾಗಿ ತಾವು ತಿಳ್ಕೊಂಡು ಬಡ ಮಾಸ್ತರ ಕಡಿಮೆ ಪಗಾರದ ಜೀವನ ತೆಗಿತಿದ್ದರು. ಅಂಥವರು ತನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡಿ ಇಲ್ಲಿವರೆಗೆ ನನ್ನ ಕೈ ಹಿಡಿಸಿ ನಮ್ಮ ಸಂಸಾರ ಪುರಾಣಿಕ ಬಾಂಧವ್ಯದ ಒಂದು ಕುಟುಂಬವನ್ನು ಮುಂದೆ ತರುವಂಥ ಕಾರಣ ನಮ್ಮ ಅಕ್ಕ ಮತ್ತು ನಮ್ಮ ಮಾವ, ನನ್ನ ಅಕ್ಕನ ಗಂಡ ಮಾವ. ಇವರು ಇವತ್ತಿನವರೆಗೂ ನಮ್ಮ ಮಾವ ಕಣ್ಮರೆಯಾಗಿ ಹೋಗಿದ್ದರೂ ಕೂಡ ಅವರು ಚಿರಸ್ಮರಣೆ ನನ್ನಲ್ಲಿ ಇದೆ. ಅವರು ಕೊಟ್ಟ ಉಪಕಾರ ಅದು ಇಷ್ಟಿಷ್ಟಲ್ಲ, ಭಾಳ ದೊಡ್ಡದು. ಅವರು ನನ್ನ ಜೀವನವನ್ನೇ ಉದ್ಧಾರ ಮಾಡಿದ್ದಾರೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾವು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ಬೇಕಂತ ಬಡತನ ಬಾಕಿ ಒಬ್ಬಕ್ಕೆ ಮಾಸ್ತರ್ ಮಗಳಿದ್ದರೂ ಕೂಡ ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಏನ್ರಿ ನಾವು ಇದ್ದಂಥ ನಮ್ಮ ಪರಿಸ್ಥಿತಿಯಲ್ಲಿ ಗಂಡನ ಪ್ರೀತಿ ಹೆಂಡತಿ ಪ್ರೀತಿ ಅರಿತು ಬಾಳಿದ್ದಂಥ ಜೀವನ ನಮ್ಮದಾಗೈತಿ. ಏನೇ ಕಷ್ಟ ಇದ್ದರೂ ಕೂಡ ತಾನು ಇನ್ನೊಬ್ಬರ ಮುಂದೆ ಹೇಳದೆ ತನ್ನ ಜೀವನವನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಾಳೆ. 43 ವರ್ಷ ಆಯಿತು. ಅನ್ಕೋತ 2 ಮಕ್ಕಳದು, ಮಕ್ಕಳ ವಿವಾಹ ಆಯಿತು. ಅವರು ಚೆನ್ನಾಗಿದ್ದಾರೆ. ಆದ್ದರಿಂದ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರೀತಿ ಅನ್ನೋದು ಭಾಳ ಮಹತ್ವ. ಆಸ್ತಿ ಅಂತಸ್ತು ಶ್ರೀಮಂತಿಕೆ ಬಂಗಾರ ಇವು ದೊಡ್ಡದಲ್ಲ. ಬಡವನೇ ಇರಲಿ, ಅವನು ಏನೇ ಇರಲಿ, ಅವನು 10 ರೂಪಾಯಿ ದುಡೀಲಿ, ಗಂಡನ ಸಂಪಾದನೆ ಅದೇ ದೊಡ್ಡದು ತಿಳಿದು ಯಾವ ಹೆಣ್ಮಗಳು ತನ್ನ ಗಂಡನೊಂದಿಗೆ ಪ್ರೀತಿಯಿಂದ ಒಂದು ಗಂಜಿ ಕುಡಿದು ಜೀವನ ತೆಗಿತಾಳೋ ಅದೇ ದೊಡ್ಡದು. ಅದಕ್ಕೆ ಹಿಂದಿನ ಹಿರಿಯರು ಹೇಳ್ತಿರು, ಗಂಜಿಯ ಕುಡಿದರು ಗಂಡನ ಮನೆಯಲ್ಲೇ ಸ್ವಂತ. ಅದಕ್ಕೆ ಹಿರಿಯರು ಹೇಳಿದಂಥ ಒಂದು ಮಾತು ಈಗ ನೆನಪಾಕತಿ. ನಾವು ಏನೇ ಇರಲಿ ನಮ್ಮ ಕುಟುಂಬದ ನಮ್ಮ ಗಂಡನ ಮನೆಯಲ್ಲಿ ಏನಿದ್ದರೂ ಕೂಡ ತಿಂದು ಹಂಚ್ಕೊಂಡು ಜೀವನ ತೆಗೆಯುವಂಥ ಹೆಣ್ಮಕ್ಳು ಅವರೇ ದೊಡ್ಡವರು, ಅವರೇ ತಾಳಿದವರು, ಅವರೇ ಬಾಳಿದವರು ಅಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ನಾವು 43 ವರ್ಷ ಸಾಗಿಸಬೇಕಾದ್ರೆ ನಾವಿಬ್ಬರು ಗಂಡ ಹೆಂಡತಿ ಗಂಧವತ್ತಿ ಹಿಡಿದಂತೆ ಅಗದಿ ಅನ್ಯೋನ್ಯವಾಗಿ ಏನೋ ಒಂಥರ ಸಿಟ್ಟಿಗೆದ್ದು ನಾನು ಬೇಯ್ಬೋದು, ಅವರು ಬೇಯ್ಬೋದು, ಅಷ್ಟಿಗೆ ಆಕೇನು ಹೋಗಿ ಅವ್ರ ಮನೆಗೆ ಕೂಡಲಿಲ್ಲ, ಏನು ಆಗಲಿಲ್ಲ. ಆದರೂ ಎಲ್ಲವನ್ನು ಸಹಿಸಿಕೊಂಡು ಅದು ಇನ್ನೊಂದು ಹೇಳ್ಬೇಕಂದ್ರೆ ಹೆಣ್ಮಕ್ಳಲ್ಲಿ ತಾಳ್ಮೆ ಅನ್ನೋದು ಭಾಳ ಇರಬೇಕು. ತಾಳ್ಮೆ ಇದ್ದರೆ ಸಂಸಾರ ಆಕೈತಿ. ಗಂಡನ ಬಗ್ಗೆ ಯಾವಾಗಲೂ ಅಭಿಮಾನ ತೋರಿಸುವಂಥ ಹೆಣ್ಮಕ್ಳು ಇರಬೇಕು. ಗಂಡನನ್ನು ಹೀಯಾಳಿಸಿ ಮಾತಾಡುವಂಥ ಹೆಣ್ಮಕ್ಳು ಇರಬಾರ್ದು. ಅದರಿಂದ ತಮ್ಮ ಮನೆತನದು ಮರ್ಯಾದೆ ಹೋಗ್ತೈತಿ, ತಮ್ಮದು ಮರ್ಯಾದೆ ಹೋಗ್ತೈತಿ. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಕೆಲವು ಹೆಣ್ಮಕ್ಳಿಗೆ ಎಲ್ಲರಿಗೆಲ್ಲ ಕೆಲವು ಹೆಣ್ಮಕ್ಳಿಗೆ ನಾನು ಕಿವಿ ಮಾತು ಹೇಳ್ತೀನಿ, ಗಂಡನ ಮನೆಯಲ್ಲಿ ಏನೇ ಇರಲಿ, ಕಷ್ಟ ಸುಖವೇ ಇರಲಿ, ಹಂಚ್ಕೊಂಡು ನೀವು ಜೀವನ ಮಾಡಿರಿ. ನಮ್ಮಂಗೆ 43 ವರ್ಷ ಜೀವನ ತೆಗೆಯೋಕೆ ಸಾಧ್ಯ ಐತೆ ಅಂತ ಹೇಳ್ತೀನಿ. ಏನೇ ಹೇಳಿದ್ರೆ ತಪ್ಪಾದರೂ ಕೂಡ ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಗಂಡ ಹೆಂಡತಿ ಇಬ್ಬರು ಪರಸ್ಪರ ಒಬ್ರಿಗೊಬ್ರು ಕ್ಷಮಿಸಬೇಕು. ಗಂಡ ತಪ್ಪು ಮಾಡೋದು ಸಹಜ, ಹೆಂಡತಿ ತಪ್ಪು ಮಾಡೋದು ಸಹಜ. ಗಂಡ ತಪ್ಪ ಮಾಡಿದಾಗ ಹೆಂಡತಿ ಕ್ಷಮಿಸಬೇಕು, ಹೆಂಡತಿ ತಪ್ಪ ಮಾಡಿದಾಗ ಆ ಗಂಡ ಕ್ಷಮಿಸಬೇಕು. ನಡೆಯುವವರು ಕ್ಷಮಾ ಮನೋಭಾವನೆಯನ್ನು ಹೊಂದಿ ಜೀವನವನ್ನು ಸಾಗಿಸಿದ್ರೆ ಈ ಜೋಡೆತ್ತಿನ ಬಂಡಿ ಮುಂದಕ್ಕೆ ಹೋಗ್ತದ, ಆನಂದಮಯ ಆಗ್ತದ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮದು 43ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಈ ವಿಡಿಯೋವನ್ನು ಎಂಡ್ ಮಾಡ್ತೀವಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. We lay awake in bed. The laughs so loud as the